ನನ್ನ ಹೆಸರು ಹರೀಶು. ನಮ್ಮ ಮನೆಯವ್ರ ಹೆಸರು ರೇಷ್ಮಾ. ನನ್ನ ಮಗನ ಹೆಸರು ಧ್ರುವನು. ನನ್ನ ಮಗನಿಗೆ ಎಂಬದ್ಬಿಟ್ಟು ಸ್ಕೂಲಿಗೆ ಕಳ್ಸೋ ಟೈಮಲ್ಲಿ ಸ್ವಲ್ಪ ಕಣ್ಣು ಕ್ಲಿಯರಾಗಿ ಕಾಣೋಂಟಲ್ಲ. ಸ್ಕೂಲು ಟೀಚರ್ ಹೇಳಿದ್ರು. ಟೈಮಿಗೆ ಎಂಬದ್ಬಿಟ್ಟು ನಮಗೇನು ಗೊತ್ತಿದ್ದಿಲ್ಲ. ಆದರೂ ಫಿರ್ ನಾವು ಹೋಮ್ವರ್ಕ್ ಮಾಡೋ ಟೈಮಲ್ಲಿ ನಾವು ಭೀ ಸ್ವಲ್ಪ ಯಾಕೋ ಕಣ್ಣು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಸ್ಕೂಲಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ನಂಬದ್ಬಿಟ್ಟು ಸ್ವಲ್ಪ ಲೈಟ್ ಆಗಿಬಿಟ್ಟು ಓದಿದ್ದೆವು. ಆಮೇಲೆ ಹಿಂಗೆ ಒಂದ್ಸಲ ತೋರ್ಸಮ್ ಕಣ್ಣಿಗೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಬಂದೀವಿ. ಮೇಡಮ್ ಅವ್ರ ಬಳಿ ಬಂದು ಮೇಡಮ್ ಅವ್ರು ಚೆಕ್ ಮಾಡಿದ್ರಿ. ಚೆಕ್ ಮಾಡಿದ ತಕ್ಷಣ ಬಂದ್ಬಿಟ್ಟು ಆಪರೇಷನ್ ಮಾಡ್ಬೇಕಾಯ್ತು ಅಂದ್ರು. ಆಪರೇಷನ್ ಮಾಡೋ ಟೈಮಲ್ಲಿ ದುಡ್ಡು ಇಷ್ಟ ಆಯ್ತದ ಅಂತಂದ್ರು. ದುಡ್ಡು ಇಷ್ಟ ಆಯ್ತು ಅಂತ ಅನ್ಬೇಕಾದ್ರೆ ನಿಮಗೆ ದಿಕ್ಕೇ ತೋರಿಸ್ಲಿಲ್ಲ. ದಿಕ್ಕು ತೋರಿಸ್ಲಿಲ್ಲ ಅಂಬದ್ಬಿಟ್ಟು ಎಷ್ಟಾಯ್ತಾ ಮೇಡಮ್ ಅಂತ ಕೇಳಿದ್ವಿ. ಕೇಳಿದ ತಕ್ಷಣ ಬಂದ್ಬಿಟ್ಟು ಮೇಡಮ್ ಅವ್ರು ಅಂದರು 58ರಿಂದ 60 ಅವಾಗ ಆಯ್ತದ ಅಂತಂತ ಹೇಳಿದ್ವಿ. ಅವಾಗ ಹೆಂಗೆ ಮಾಡಬೇಕು, ಈ ಮಗನಿಗೆ ತೋರಿಸ್ಲೇಬೇಕೆಂಬ ಆಸೆ ಐತ್ರಿ. ಅವಾಗ ಏನು ಮಾಡಬೇಕು ಅಂತಂದ್ರೆ ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ಬೇರೆ ಕಡೆ ನಮ್ಮ ಪರಿಚಯದವ್ರಿಗೆ ಎಂಬದ್ಬಿಟ್ಟು ಕೇಳ್ಬಿಟ್ಟು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಮಗನಿಗೆ ಒಳ್ಳೆ ಲೈಫ್ ಕೊಡೋದು, ಸಣ್ಣವನ ಅಂತೇಳಿ ಒಳ್ಳೆ ಲೈಫ್ ಕೊಡೋಕೆ ಮಾಡ್ತೀವಿ ಅಂತ ಹೇಳಿದ್ರಿ. ಎಲ್ಲ ಸ್ಟಾಫ್ ಎಲ್ಲ ನಮಗೆ ಒಳ್ಳೆ ರೀತಿಲಿ ಚೆನ್ನಾಗಿ ನೋಡ್ಕೊಳ್ರಿ. ಇಲ್ಲಿರೋರೆಲ್ಲ ಯಾವುದು ತೊಂದರೆ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಸಿಬ್ಬಂದಿಗಳು ಮೇಡಮ್ ಅವರೆಲ್ಲ ನಮಗೆ ತುಂಬ ಚೆನ್ನಾಗಿ ನೋಡ್ಕೊಳ್ರಿ. ಎಲ್ಲರಿಗೂ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀವಿ ರೀ. ಧನ್ಯವಾದ.